ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಮರದ ಮೇಲೆ ಕೂತು ಕಡಲೆಕಾಯಿ ತಿನ್ನೋ ಮಂಗ ನಿಮ್ಮ ಮೇಲೆ ಹತ್ಕೊಂಡು ಕಿತ್ತಾಡ್ತಾ ಕಡಲೆಕಾಯಿ ತಿಂದ್ರೆ, ಹೀಗೆ ಭಯ ಪಡದೆ ಮಂಗಗಳನ್ನ ತನ್ನ ಮೇಲೆ ಹತ್ತಿಸ್ಕೊಂಡು ಕಡಲೆಕಾಯಿ ತಿನ್ಸೋನೊಬ್ಬ ದೇವನಹಳ್ಳಿಲಿದ್ದಾನೆ. ಬನ್ನಿ ಮೀಟ್ ಮಾಡ್ಕೊಂಡ್ ಬರೋಣ. ಮರದಿಂದ ಮರಕ್ಕೆ ಹಾರೋ ಕೋತಿಗಳು ಮೈ ಮೇಲೆಲ್ಲ ಹತ್ತಿ ಆಟವಾಡ್ತಿವೆ. ಜಗಳವಾಡ್ತಾ ಕಡಲೆಕಾಯಿ ಕಸಿದು ತಿಂತಿವೆ. ಇದು 2 ದಶಕಗಳಿಂದಲೂ ನಡೆದುಕೊಂಡು ಬಂದಿದೆ. ಇವು ದೇವನಹಳ್ಳಿಯ ಮಾರುತಿ ಎಂಬಾತನ ಸ್ನೇಹಿತರು. ಮಾರುತಿಯೇ ಈ ಕೋತಿಗಳ ರಾಜ. ನಾವು ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೀರಿ. ಅದೇ ಥರ ಇದು ಮಾಡಿದ್ದೇನೆ. ಕೋತಿಗಳ ಹತ್ರ ಫ್ರೆಂಡ್ಶಿಪ್ಪು ಅದೇ ಥರ ಇದೆ. ಕಡಲೆಕಾಯಿ ಯಾರು ಕಡಲೆಕಾಯಿ ಅದು ಇದು ಕೊಟ್ಟರೆ ತೊಗೊಂಬಂದು ತಿನ್ನಿಸ್ತಾನೆ. ಮನುಷ್ಯರಿಗಿಂತ ಮಂಗನೇ ಮೇಲೆ ಮಂಗಳಕ್ಕೆ ತಾಯಿನ ಬಿಟ್ಟು ಹೋಗೋದೇ ಗಂಡು ಮಕ್ಕಳು, ಹೆಣ್ಮಕ್ಳೇ ಹೋಗಲ್ಲ. ಮಂಗಳು ಎಷ್ಟು ಅನ್ನ ಕಿತ್ಲಾರ್ತಾವೆ ನೋಡು. ಮಂಗಳ ಗಂಡು ಮಕ್ಳು ಆದ್ಮೇಲೆ ಹೆಣ್ಮಕ್ಳು ಆಗ್ತಾರೆ ಮನುಷ್ಯರಿಗಿಂತ ಮಂಗನೇ ಮೇಲೆ. ಈ ಕೋತಿ ರಾಜ ತನ್ನ ಪ್ರೀತಿಯ ಕೋತಿಗಳಿಗಾಗಿ ಊರ ಅರಳಿ ಮರದ ಕೆಳಗೆ ಮನೆಯನ್ನೇ ನಿರ್ಮಿಸಿದ್ದಾನೆ. ಈ ಕೋತಿಗಳಿಗೆ ದಿನವೂ ಕಡಲೆಕಾಯಿ ತಿನ್ನಿಸುತ್ತಾನೆ. ಕೋತಿಗಳು ಸಾರ್ ಕೋತಿಗಳು. ಹೌದು, ಕಳೆದ ಹಲವಾರು ವರ್ಷಗಳಿಂದ ಕೋತಿಗಳ ಗೆಳೆತನವನ್ನು ಮಾಡೋದರಲ್ಲಿ ಯಶಸ್ವಿಯಾದವರು ಈ ಮಾರುತಿಯವರು. ಸುಮಾರು 500ಕ್ಕೂ ಹೆಚ್ಚು ಕೋತಿಗಳನ್ನು ಫ್ರೆಂಡ್ಶಿಪ್ ಮಾಡೋದರಲ್ಲಿ ಮಾಡಿ ಹೆಸರನ್ನು ಪಡೆದವರು ಈ ಮಾರುತಿ ರಾಜ. ಕೋತಿಗಳ ರಾಜ ಅಂತಲೇ ಹೆಸರನ್ನು ಪಡೆದಿದ್ದಾರೆ. ಒಟ್ಟಿನಲ್ಲಿ ಇವರ ಪ್ರಾಣಿ ಪ್ರಿಯತೆ ಎಲ್ಲರಿಗೂ ಮಾರ್ಗದರ್ಶಿಯಾಗಲಿ. ಕ್ಯಾಮರಾಮನ್ ಕಿರಣ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಮ್ಮ ಬೆಂಗಳೂರು ಪ್ರತಿಷ್ಠಾನ ಕಳೆದ 3 ವರ್ಷಗಳಿಂದ ಆಯೋಜಿಸುತ್ತಿರೋ ನಮ್ಮ ಬೆಂಗಳೂರು ಪುರಸ್ಕಾರಕ್ಕೆ ನಾಮಿನೇಷನ್ ಆರಂಭವಾಗಿದೆ. ಜಯನಗರ ಶಾಸಕ ವಿಜಯ್ ಕುಮಾರ್ ತಮ್ಮ ಕಚೇರಿಯಲ್ಲಿ ನಮ್ಮ ಬೆಂಗಳೂರು ಪುರಸ್ಕಾರಕ್ಕೆ 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿದರು. ಈ ನಮ್ಮ ಬೆಂಗಳೂರು ಅವಾರ್ಡ್ಸ್ನ ಕೊಡ್ತಿರೋದು ನಮ್ಮ ಬೆಂಗಳೂರು ಪ್ರತಿಷ್ಠಾನ ಅನ್ನೋ ಒಂದು ಆರ್ಗನೈಸೇಷನ್. ಸಾಮಾನ್ಯವಾಗಿ ನಾನು ಚುನಾಯಿತ ಪ್ರತಿನಿಧಿಗಳು ಬೇರೆ ಜನನ ಗುರುತಿಸಿ ಮಾಡೋ ಅಂಥದ್ದನ್ನು ಭಾಳ ಕಡಿಮೆ ನೋಡಿರೋದು. ಇದರೊಳಗೆ ನಮ್ಮ ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು ಈ ಕೆಲಸನ ಮಾಡ್ತಿರೋದು ನೋಡಿದರೆ ನನಗನ್ಸುತ್ತೆ ಒನ್ ಫೈನ್ ಡೇ ಇದಕ್ಕೆ ಈ ಪದ್ಮಶ್ರೀ ಅವಾರ್ಡು ಅಥವಾ ಕರ್ನಾಟಕದಲ್ಲಿ ನಾವು ಸ್ಟೇಟ್ ಅವಾರ್ಡ್ ಏನು ಕೊಡ್ತೀವಿ, ರಾಜ್ಯೋತ್ಸವ ಅವಾರ್ಡ್, ಅದಕ್ಕೆ ಈಕ್ವಲೆಂಟಾಗಿ ಇದು ಬಂದ್ಬಿಡುವಂಥ ಸ್ಥಿತಿಗತಿಗಳು ಬಂದ್ಬಿಡ್ಬೋದು. ಒಂದು ಸತಿ ಇದು ನಮ್ಮ ಬೆಂಗಳೂರು ಅವಾರ್ಡ್ ಅಂತ ಕೊಡೋಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಕರ್ನಾಟಕ ಅವಾರ್ಡ್ ಅಂತ ಕೊಡೋವಂಥ ಸ್ಟೇಜಿಗೆ ಬಂದ್ಬಿಡುತ್ತೆ. ಅಂದರೆ ಸರ್ಕಾರದಕ್ಕಿಂತ ಇದಕ್ಕೆ ಜಾಸ್ತಿ ಬೆಲೆ ಬಂದ್ಬಿಡುವಂಥ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾಯಿದ್ದಾರೆ. ನಾನು ವೈಯಕ್ತಿಕವಾಗಿ ರಾಜೀವ್ ಚಂದ್ರಶೇಖರ್ಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದನ ಹೇಳ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸುಂದರ ಸ್ವಚ್ಛ ಬೆಂಗಳೂರಿನ ಅಭಿವೃದ್ಧಿಗಾಗಿ ದುಡಿತಾ ಇರೋ ಸಾಧಕರನ್ನ ಗೌರವಿಸಲು ನಮ್ಮ ಬೆಂಗಳೂರು ಟ್ರಸ್ಟ್ ಮುಂದಾಗಿದೆ. ನಿಮ್ಮ ನಡುವಿನ ಆ ವಿಶೇಷ ವ್ಯಕ್ತಿ ಸಂಸ್ಥೆಯ ಬಗ್ಗೆ ನಮಗೆ ತಿಳಿಸಿ. ಅರ್ಜಿ ಸ್ವೀಕಾರ ಆರಂಭವಾಗಿದೆ. ವಿವರಗಳಿಗಾಗಿ ಸಂಪರ್ಕಿಸಿ. ಫುಡ್ ವರ್ಲ್ಡ್, ಕಪ್ಪ, ಕೆಫೆ ಕಾಫಿ ಡೇ, ಬೆಂಗಳೂರು 1, ಅಮ್ಮೀಸ್ ಬಿರಿಯಾನಿ, ಲ್ಯಾಂಡ್ಮಾರ್ಕ್, ಕೃಷ್ಣ ಚೆಟ್ಟಿ ಅಂಡ್ ಸನ್ಸ್. ವೆಬ್ಸೈಟ್ www.namma-bengaluru.org. ಇಮೇಲ್ nba2011@namma-bengaluru.org. ದೂರವಾಣಿ 080493111231. ಇದು ಬೆಂಗಳೂರಿಗರ ಹೆಮ್ಮೆ.